ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯ ಹೇಳ್ತಿರ್ತಾರೆ, ಇವರು ನಂಬಿಸ್ಬೇಕು ಅಂತಲೇ ಹೀಗೆಲ್ಲ ಮಾಡ್ತಿರೋದು ಮಾವ. ನಾವೆಲ್ಲ ಸೂರ್ಯವಂಶಿ ಮನೆಗೆ ಹೋದ್ವಲ್ಲ, ಅವಾಗ ಆರತಿ ಎತ್ತಿದ್ದು ತಟ್ಟೆಯಿಂದ ಸ್ಟೋರ್ ರೂಮಲ್ಲಿ ನನ್ನ ಫೋಟೋನೇ ಸುಟ್ಟಾಕಿದ್ರು. ಅದು ದ್ವೇಷದಿಂದ ಹೇಳ್ತಾ ಮಾವ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ಮಗಳೇ? ಹೌದು ಮಾವ. ಅದು ಅಲ್ಲದೆ ಆದಿಯವರು ನೀವು ಆಸ್ಪತ್ರೆಯಲ್ಲಿದ್ದಾಗ ನೋಡೋಕ್ಕೆ ಅಂತ ಬಂದರು. ಆದರೆ ಅವರಿಗೂ ಅಷ್ಟೇ ಇಲ್ಲ ಸಲ್ಲದು ಹೇಳಿ ಅವ್ರನ್ನೂ ಅಲ್ಲಿಂದ ಕಳಿಸಿದ್ರು ಮಾವ ಅಂತ ಭಾಗ್ಯ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಅಪ್ಪ ಇಲ್ಲ ಅಪ್ಪ, ಸುಳ್ಳಪ್ಪ, ಇದೆಲ್ಲ ಸುಳ್ಳು. ಈ ಭಾಗ್ಯನಿಗೆ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಆದಿ ಬ್ರದರ್ನ ಮದುವೆ ಆಗಬೇಕಲ್ಲ, ಹಾಗಾಗಿ ಅವಳಿಗೆ ಎಷ್ಟು ಹೇಳಿದ್ರು ಅವಳು ನನ್ನ ನಂಬ್ತಾನೆ ಇಲ್ಲ ಅನ್ನೋಷ್ಟೊತ್ತಿಗೆ ಧರ್ಮನಿಗೆ ಸಿಟ್ಟು ಬಂದು ತಾಂಡವ್ಗೆ ಒಂದು ಕೆನ್ನೆಗೆ ಹೊಡೆದು ಸುಳ್ಳು ಹೇಳೋಕ್ಕೆ ಅವಳು ತಾಂಡವಲ್ಲ, ಅವಳು ಭಾಗ್ಯ ಅಂತ ಧರ್ಮ ಹೇಳ್ತಾರೆ. ಈ ಕಡೆ ಧರ್ಮವರು ಬೈತಾ ಇರ್ತಾರೆ, ನೀನು ಬದಲಾಗಿದೆಯಾ, ನಮ್ಮ ವಿಶ್ವಾಸನ ಗಳಿಸ್ಕೊಂಡಿದ್ಯಾ, ಮೊದಲಿನ ಥರ ಆಗಿದೆಯಾ ಅಂತ ಅಂದ್ಕೊಂಡು ಈ ಮದುವೆಗೆ ಒಪ್ಕೊಂಡಲ್ವ ನಾನು, ಮತ್ತೆ ನೀನು ಅದೇ ಮೋಸ ಮಾಡ್ತೀಯಲ್ಲನೋ ಅಂತ ಧರ್ಮವರು ಬೈತಾ ಇರ್ತಾರೆ ತಾಂಡವ್ಗೆ. ಈ ಕಡೆ ಭಾಗ್ಯ ಹೇಳ್ತಾರೆ, ನೀವು ಅವಾಗ ಮಂಟಪದಲ್ಲಿ ಕುತ್ಕೊಂಡು ಹೇಳ್ತಿದ್ರಿ ಯಾವ ಕಾರಣಕ್ಕೂ ಮಾವ ಈ ಮದುವೆನ ನಿಲ್ಲಿಸಲ್ಲ ಅಂತ, ನೋಡಿದ್ರಾ ಮಾವ ಏನು ಮಾಡಿದ್ರು ಅಂತ. ಹಾಗೆ ತಾಂಡವ್ ಅವರೇ, ಸುಳ್ಳು ಅನ್ನೋದು ಆ ಕ್ಷಣಕ್ಕೆ ನಮಗೆ ಖುಷಿನ ಕೊಡ್ಬೋದು, ಆದರೆ ಸತ್ಯ ಅನ್ನೋದು ನಮಗೆ ನೋವು ಬರೆಸುತ್ತೆ, ದುಃಖ ಬರೆಸುತ್ತೆ, ಆದರೆ ಅದನ್ನೇ ನಮಗೆ ಕೊನೆಯದಾಗಿ ಸಿಹಿನ ಕೊಡೋದು. ಅವಾಗ ಅಷ್ಟೆಲ್ಲ ಹಾರಾಡ್ತಿದ್ರಿ, ಇವಾಗ ಏನಾಯಿತು ನಿಮಗೆ ಅಂತ ಭಾಗ್ಯ ತಾಂಡವನ ಕೇಳ್ತಾಳೆ. ಹೇಳೋಕ್ಕೇನು ಇಲ್ವಾ, ಅಥವಾ ಯಾವ ಮುಖ ಇಟ್ಕೊಂಡು ಹೀಗೆ ಹೇಳಲಿ ಅಂತಿದ್ದೀರಾ ಅನ್ನೋಷ್ಟೊತ್ತಿಗೆ ತಾಂಡವ್ ಸಿಟ್ಟು ಬಂದು ಏಯ್ ಭಾಗ್ಯ ಅಂತ ಹೇಳ್ತಾನೆ. ಅಯ್ಯೋಯ್ಯೋ ತಾಂಡವರೇ, ನೀವ್ಯಾಕೆ ಕೋಪ ಮಾಡ್ಕೊಳ್ತೀರಾ, ನೀವು ಈಗ ಹಳೆ ತಾಂಡವಲ್ಲ, ಬದಲಾಗಿರೋ ತಾಂಡವರು, ನೀವು ಆ ಕ್ಯಾರೆಕ್ಟರಲ್ಲಿದ್ದೀರಾ, ಬದಲಾಗಬೇಡಿ ಅಂತ ಭಾಗ್ಯ ಹೇಳ್ತಾಳೆ. ಈಗ ಕೇಳಲ್ಲ ಅಂದರೆ ಏನು ತಾಂಡವರೇ, ಯಾಕೆ ಮತ್ತೆ ನೀವು ಸುಳ್ಳು ಹೇಳ್ತೀರಾ, ಆದರೆ ಈ ಸಲ ನಿಮ್ಮ ಅಸಲಿ ಮುಖನ ಈ ಭಾಗ್ಯ ಬಿಚ್ಚಿಟ್ಟೇ ಇಡ್ತಾಳೆ. ಹಾಗೆ ಇನ್ನೊಂದು ವಿಚಾರ, ಆದಿಯವ್ರನ್ನ ಮದುವೆ ಆಗಬೇಕು ಅನ್ನೋದು ನಾನು ಮನಸ್ಸಿಂದ ತಗೊಂಡಿದ್ದು, ಅದು ಅವ್ರ ಹತ್ರ ಇರೋ ದುಡ್ಡಿಗೂ ಅಲ್ಲ, ಬಂಗ್ಲೆಗೂ ಅಲ್ಲ, ಅವರಲ್ಲಿರೋ ಬಂಗಾರದಂಥ ಮನಸ್ಸಿಗೆ. ನೀವು ಆವಾಗನೇ ರೂಮಿಗೆ ಕಾಸ್ಟ್ಲಿ ಬಳೆ ತಂದುಕೊಟ್ರಿ, ಆದರೆ ನಾನು ಗಾಜಿನ ಬಳೆ ಹಾಕ್ಕೊಂಡೆ. ಯಾಕೆ ಗೊತ್ತಾ, ಈ ಗಾಜಿನ ಬಳೆ ಮತ್ತು ಕಾಸ್ಟ್ಲಿ ಬಳೆ ಎರಡನ್ನೂ ಹಾಕಿದಾಗ ನನಗೆ ಈ ಗಾಜಿನ ಬಳೆನೇ ತುಂಬ ತೂಕ ಭಾರ ಅಂತ ಅನ್ನಿಸ್ತು. ಇಷ್ಟು ದಿನ ನಿಮ್ಮ ಜೊತೆ ಕಷ್ಟಪಟ್ಟು ಸಂಸಾರ ಮಾಡಿದ್ದಕ್ಕೆ ನನಗೆ ಈ ಆದಿಯವರು ಪ್ರೀತಿ, ವಿಶ್ವಾಸ, ಸ್ನೇಹ, ನಂಬಿಕೆ ಅಂತ ವಿಶ್ವಾಸ ಕೊಟ್ಟಿದ್ದೆ ಈ ಆದಿಯವರು, ನೀವಲ್ಲ ತಾಂಡವರೇ ಅಂತ ಭಾಗ್ಯ ಹೇಳ್ತಾಳೆ. ಇವ್ರನ್ನ ಬಿಟ್ಟು ನಿಮ್ಮ ಜೊತೆ ಇರೋದ, ಅದನ್ನು ನೆನೆಸ್ಕೊಂಡ್ರೇ ನಂಗೆ ಆಗ್ತಾ ಇಲ್ಲ. ಇನ್ನೊಂದು ವಿಚಾರ ತಾಂಡವರೇ, ಇನ್ನು ಮುಂದೆ ಯಾವತ್ತೂ ನೀವು ಆದಿಯವ್ರ ಹತ್ರ ನೀವು ಒಂದೇ ಅಂತ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಕಂಪೇರ್ ಮಾಡಿಕೊಂಡ್ರೆ ಮರ್ಯಾದೆ ಹೋಗೋದು ಆದಿಯವ್ರದ್ದು, ನಿಮ್ಮದಲ್ಲ. ಯಾಕಂದರೆ ಅವರಿಗೆ ನಿಮಗೆ ಕಂಪೇರ್ ಮಾಡ್ಕೊಳ್ಳೋ ಯೋಗ್ಯತೆಯೂ ಕಳ್ಕೊಂಡಿದ್ದೀರ ತಾಂಡವರೇ ಅಂತ ಭಾಗ್ಯ ಹೇಳ್ತಾಳೆ. ಈ ಶ್ರೇಷ್ಠ ನಿಮಗೋಸ್ಕರ ಎಲ್ಲರನ್ನೂ ಬಿಟ್ಟು ಬಂದಳು, ಅವಳ ಜೊತೆ ಜೀವನ ಮಾಡೋದು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಾಮತ್ ಅವರು, ಬೇಡಮ್ಮ ಭಾಗ್ಯ, ಶ್ರೇಷ್ಠನ ಜೊತೆ ಅವನು ಜೀವನ ಮಾಡೋದು ಬೇಡ, ಯಾಕಂದರೆ ಅವಳು ಎಲ್ಲ ಸತ್ಯ ಹೇಳಿಬಿಟ್ಲು ಅಂತ ಈಗನೇ ಅವನಿಗೆ ಅವಳ ಮೇಲೆ ತುಂಬ ಸಿಟ್ಟಾಗಿರುತ್ತೆ. ಇವನು ಹೊರ ಪ್ರಪಂಚದಲ್ಲಿ ಇರೋಕ್ಕೆ ಯೋಗ್ಯತೆಯೇ ಇಲ್ಲ, ಅವನಿಗೆ ತಡಿ ನಾನೇ ಒಂದು ಮಾಡ್ತೀನಿ ಅಂತ ಈ ಕಾಮತ್ ಅವರು ಇಲ್ಲಿ ಒಂದು ಫೋನ್ ಮಾಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಪೊಲೀಸ್ ಬರ್ತಾರೆ. ಆವಾಗ ಕಾಮತ್ ಅವ್ರು ಹೇಳ್ತಾರೆ, ನೋಡಿ ಪೊಲೀಸವರೇ, ಇವರು ಈ ಹುಡುಗಿನ ಕಿಡ್ನಾಪ್ ಮಾಡಿ ಈ ಹುಡುಗಿಗೆ ಮೋಸ ಮಾಡಿದ್ದಾನೆ, ಇವ್ರನ್ನ ಅರೆಸ್ಟ್ ಮಾಡಿ ಅಂದಾಗ ಶ್ರೇಷ್ಠನ ಕೇಳ್ತಾರೆ ಪೊಲೀಸರು. ಹೌದು ಸರ್ ಅಂತ ಹೇಳ್ತಾರೆ. ಸರಿ ಇವ್ರನ್ನ ಇಟ್ಕೊಳ್ರಿ ಪಿ.ಸಿ ಅಂದಾಗ ಆ ಕಡೆ ತಾಂಡವರು ಸರಿ ನಾನೇ ಬರ್ತೀನಿ ಅಂತ ಈ ಕಡೆ ಬರೋಷ್ಟೊತ್ತಿಗೆ ಅಲ್ಲಿಂದ ಓಡೋಕ್ಕೆ ನೋಡ್ತಾನೆ ತಾಂಡವ್. ಅಷ್ಟೊತ್ತಿಗೆ ತಾಂಡವ್ ಅವನನ್ನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಓಡೋಕ್ಕೆ ನೋಡೋಷ್ಟೊತ್ತಿಗೆ ಆದಿ ಅವನನ್ನು ಹಿಡಿದು ಕೊಡ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಹೇಳ್ತಾರೆ, ಕಾಮತ್ತರೆ ಈ ಹುಡುಗಿನ ಒಂದು ಸಲ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿಸಿ ಅಂತ ಹೇಳ್ತಾರೆ. ಶ್ರೇಷ್ಠ ಆಯಿತು ಅಂತಾಳೆ. ಈ ಕಡೆ ಪೊಲೀಸರು ತಾಂಡವನ್ನ ಕರ್ಕೊಂಡು ಹೋಗೋ ಹೊತ್ತಿಗೆ ತನ್ವಿ ಬಂದು, ಆಂಟಿ ಅಪ್ಪ ಏನೂ ಮಾಡಿಲ್ಲ, ಇಲ್ಲೇನೋ ಒಂದು ಮಿಸ್ಕಮ್ಯುನಿಕೇಷನ್ ಆಗಿದೆ ಆಂಟಿ, ಅಪ್ಪ ಈ ಥರ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ತನ್ವಿ ಶ್ರೇಷ್ಠನ ಹತ್ರ ಹೇಳುವಾಗ, ನಾನು ಹಾಗೆ ಅಂದ್ಕೊಂಡಿದ್ದೆ ತನ್ವಿ, ನಿಮ್ಮಪ್ಪ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ, ಆದರೆ ಯಾವತ್ತು ಅವನು ನನ್ನ ಮಗುನೇ ಸಾಯಿಸಬೇಕು ಅಂತ ನೋಡ್ಕೊಂಡು ಅವತ್ತೇ ಇವನು ಯಾವ ಮನುಷ್ಯ ಅಂತ ನನಗೆ ತಿಳಿತು ಅಂತ ಶ್ರೇಷ್ಠ ಇಲ್ಲಿ ತನ್ವಿಗೆ ಹೇಳ್ತಾಳೆ.
ಇವನು ಯಾವ ಕಾರಣಕ್ಕೂ ಇಲ್ಲಿರಬಾರ್ದು ಪೊಲೀಸರೇ, ಫಸ್ಟ್ ಅವನನ್ನು ಕರ್ಕೊಂಡೋಗಿ ಅಂತ ಹೇಳೋತ್ತಿಗೆ ತನ್ವಿ ಜೋರಾಗಿ ಅಳ್ತಾಳೆ. ಆಂಟಿ ಹಂಗೆ ಹೇಳಬೇಡಿ ಆಂಟಿ, ಪಪ್ಪ ಬದಲಾಗಿದ್ದಾರೆ. ಅಮ್ಮ ನೀನಾರು ಹೇಳಮ್ಮ, ಪಪ್ಪ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಮ್ಮ, ಪಪ್ಪ ಬದಲಾಗಿದ್ದಾರೆ ಅಂತ ಇಲ್ಲಿ ತನ್ವಿ ಕೈ ಮುಗಿತಾ ಭಾಗ್ಯ ಮತ್ತು ಶ್ರೇಷ್ಠನ ಅಳ್ತಾ ಬೇಡ್ತಾ ಇರ್ತಾಳೆ. ಆಗ ಭಾಗ್ಯ, ಬಂಗಾರಿ ನೀನು ಏನು ಬೇಕಾದ್ರೂ ಕೇಳು, ನಾನು ಅದನ್ನು ಮಾಡ್ತೀನಿ, ಆದರೆ ಈ ವಿಚಾರಕ್ಕೆ ಮಾತ್ರ ನೀನು ಸುಮ್ಮನೆ ಇರು, ಈ ವಿಚಾರನ ಮಾತ್ರ ಕೇಳಬೇಡ. ಈ ಪ್ರಪಂಚದಲ್ಲಿ ಕ್ರೂರ ಮನುಷ್ಯ ಇದ್ದಾನೆ ಅಂದರೆ ಅದು ತಾಂಡವರು ಮಾತ್ರ. ಕಣ್ಣಲ್ಲಿ ರಕ್ತ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಈ ಮನುಷ್ಯನಿಗೆ ಹೇಳಿರಬೇಕು ಅಂತ ಈ ಕಡೆ ಭಾಗ್ಯ ಹೇಳ್ತಾಳೆ. ಈ ಕಡೆ ತನ್ವಿ, ಇಲ್ಲಮ್ಮ ಅಮ್ಮ, ಅಪ್ಪ ಒಳ್ಳೆಯವರೇ ಅಮ್ಮ ಅಂತ ಹೇಳ್ತಿರುವಾಗ, ನೋಡು ತನ್ವಿ, ನಿನ್ನ ಜೀವನ ಚೆನ್ನಾಗಿರಬೇಕು ಅಂದರೆ ನಿನ್ನಿಂದ ತಾಂಡವರು ದೂರ ಇರಬೇಕು. ನಾವು ಚೆನ್ನಾಗಿರಬೇಕು ಅಂದರೆ ನಮ್ಮಿಂದ, ನಮ್ಮ ಮನೆಯವರಿಂದ ಈ ತಾಂಡವರು ದೂರ ಇದ್ರೇ ನಾವೆಲ್ಲ ಚೆನ್ನಾಗಿರೋಕ್ಕಾಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಹೇಳ್ತಾರೆ, ಫಸ್ಟ್ ಇವ್ರನ್ನ ಇಲ್ಲಿಂದ ಕರ್ಕೊಂಡೋಗಿ ಅಂತ. ಆವಾಗ ತಾಂಡವ್ ಸಿಟ್ಟಲ್ಲಿ, ಭಾಗ್ಯ ನೀನು ಮಾಡ್ತಿರೋದು ಸರಿಯಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ತನ್ವಿ, ಸರ್ ಬಿಡಿ ಅವ್ರನ್ನ, ಪಪ್ಪನ ಬಿಡಿ ಅಂತ ಹೇಳ್ತಾರೆ. ಈ ಕಡೆ ತಾಂಡವ್ ಮತ್ತೆ ತನ್ವಿಗೆ ನಾಟಕ ಮಾಡ್ಕೊಂಡು, ಬಂಗಾರಿ ನಾನು ಬದಲಾಗಿದ್ದೀನಿ, ನಿಮ್ಮಪ್ಪ ಬದಲಾಗಿದ್ದಾರೆ, ಆ ಭಾಗ್ಯ ಆದಿನ ಮದುವೆ ಆಗಬೇಕು ಅಂತ ಏನೇನೋ ಸುಳ್ಳು ಹೇಳ್ತಿದ್ದಾರೆ, ನೀನು ನಂಬೇಡ ಮಗಳೇ, ನಂಬೇಡ ಅಂತ ಹೇಳ್ತಾರೆ. ಈ ಕಡೆ ತನ್ವಿ, ಪಪ್ಪ ಪಪ್ಪ ಅಂತ ಅವಳ ಹಿಂದೆನೇ ಓಡಿ ಹೋಗ್ತಾಳೆ. ಈ ಕಡೆ ಭಾಗ್ಯ, ಬಂಗಾರಿ ನಿಲ್ಲು ಅಂದ್ರೂ ಬಿಡಮ್ಮ ಅಂತ ಹೇಳಿ ಅವ್ರ ಅಪ್ಪನ ಹಿಂದೆನೇ ಓಡಿ ಹೋಗ್ತಾಳೆ. ಈ ಕಡೆ ಪೊಲೀಸರು ತಾಂಡವನ್ನ ಕರ್ಕೊಂಡು ಹೋಗ್ತಾರೆ. ತನ್ವಿ ಬೇಜಾರಲ್ಲಿ ದುಃಖದಲ್ಲಿ ಅಲ್ಲೇ ನಿಂತ್ಕೊಂಡು ಬಿಡ್ತಾಳೆ. ಈ ಕಡೆ ಕಾಮತರು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ನಾನೊಂದು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ನೀವು ಯಾರೂ ಏನೂ ಅಂದ್ಕೋಬೇಡಿ. ಈ ಮಂಟಪದಲ್ಲೇ, ಈ ಮುಹೂರ್ತದಲ್ಲೇ ನಮ್ಮ ಆದಿಗೂ ಮತ್ತು ಭಾಗ್ಯನಿಗೆ ಮದುವೆ ಮಾಡೋಣ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದವಳು ತನ್ವಿನೇ ನೋಡ್ತಾ ಇರ್ತಾಳೆ. ಈ ಕಡೆ ಮೀನಾಕ್ಷಿ ಗಾಬರಿಯಿಂದ, ಅಣ್ಣ ಏನು ಹೇಳ್ತಿದ್ಯಾ, ಈಗ ಈ ಸಮಯದಲ್ಲ, ಬೇಡಣ್ಣ, ಒಂದು ಡೇಟ್ ನೋಡಿಲ್ಲ, ಮುಹೂರ್ತ ನೋಡಿಲ್ಲ, ಗಳಿಗೆ ಅನ್ನೋದು ನೋಡಿಲ್ಲ, ಈಗನೇ ಅಂದರೆ ಬೇಡ ಅಣ್ಣ ಅಂತ ಹೇಳಿದಾಗ ಕಾಮತ್ ಹೇಳ್ತಾರೆ, ಯಾಕೆ, ತಾಂಡವ್ ಜೊತೆ ನೋಡುವಾಗ ಎಲ್ಲ ಗಳಿಗೆ ಸಮಯ ಎಲ್ಲ ನೋಡಿದ್ರು ತಾನೆ, ಆದರೆ ಏನಾಯಿತು, ಆ ವ್ಯಕ್ತಿನೇ ಸರಿ ಇರಲಿಲ್ಲ, ಅದಕ್ಕೆ ಒಳ್ಳೆ ಗಡಿಗೆ ಅಲ್ಲ, ಒಳ್ಳೆ ಮನಸ್ಸಿರಬೇಕು ಅಂತ ಕಾಮತ್ ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ನೋಡಿ ಕಾಮತ್ ಮಗಳೇ ನಿನಗೆ ಈ ಮದುವೆ ಒಪ್ಪಿಗೆ ಇದೆಯಾ ಅಂತ ಭಾಗ್ಯನ ಕೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದವಳು ಧರ್ಮನ ನೋಡ್ತಾರೆ. ಧರ್ಮವ್ರು ಹೇಳ್ತಾರೆ, ಯಾದ ವಿಷಗಳಿಗೆಲಿ ನಾನು ತಾಂಡವನ ನಂಬಿ ಮದುವೆ ಆಗಮ್ಮ ಅಂತ ಹೇಳಿದೆ, ಆದರೆ ಅವನೆಷ್ಟು ಕೆಟ್ಟವನು ಅಂತ ಗೊತ್ತಿದ್ದೂ ನೀನು ಈ ಮದುವೆಗೆ ಒಪ್ಪಿದೆಯಲ್ಲ ಮಗಳೇ, ನಾನು ಏನು ಹೇಳಿದೆ ಹೇಳು, ನನ್ನ ಮಗನ ಮದುವೆ ಆಗೋ ಅಂತ ಮಾತು ಇಸ್ಕೊಂಡಿದ್ದೆ, ಹೌದು ತಾನೆ, ಈಗ ಆದಿನೂ ನನ್ನ ಮಗನೇ, ನೀನು ಈ ಮದುವೆ ಆಗಮ್ಮ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ಹಂಗಂದ್ರೆ ಆದಿ ಮತ್ತು ಭಾಗ್ಯನ ಮದುವೆ ಆಗಲಿ ಅಂತ ಹೇಳ್ತಾರೆ. ಅಲ್ಲಿದ್ದವರಿಗೆಲ್ಲ ಖುಷಿಯಾಗ್ಬಿಡುತ್ತೆ. ಆದರೆ ಭಾಗ್ಯ ತನ್ವಿನೇ ನೋಡ್ತಾ ಇರ್ತಾಳೆ. ತನ್ವಿಗೆ ಸ್ವಲ್ಪನೂ ಇಷ್ಟ ಇರಲ್ಲ. ಇಲ್ಲಿ ನೋಡಿದರೆ ಆದಿ ಮದುಮಗನ ಥರ ರೆಡಿಯಾಗಿ ಕುತ್ಕೊಳ್ತಾರೆ. ಆದಿ ಮತ್ತು ಭಾಗ್ಯ ಹಸೆಮಣೆಯಲ್ಲಿ ಕುತ್ಕೊಂಡು ಹಾರ ಬದಲಾಯಿಸ್ತಿರ್ತಾರೆ. ಈ ಕಡೆ ಮೀನಾಕ್ಷಿ ಮತ್ತು ಕನ್ನಿಕನಿಗೂ ಇಷ್ಟ ಇರಲ್ಲ. ಇಷ್ಟ ಇಲ್ಲಾಂದ್ರೂ ಕುತ್ಕೊಂಡು ನೋಡ್ಕೊತಿರ್ತಾರೆ. ಈ ಕಡೆ ಕುಸುಮ ಹೇಳ್ತಾರೆ, ನೋಡಿ ಸುನಂದ ಹೇಳಿದ್ರಲ್ಲ ಅವತ್ತು, ತಾಂಡವು ಆದಿ ಏನಾದ್ರು ಮದುವೆ ಆದರೆ ಭಾಗ್ಯನ ಜೀವನ ಹಾಳಾಗುತ್ತೆ ಅಂತ, ಆದರೆ ಆದಿ ಏನಾದ್ರು ಇಲ್ಲಿಲ್ಲ ಅಂದಿದ್ರೆ ಇವತ್ತು ಭಾಗ್ಯನ ಜೀವನ ಹಾಳಾಗ್ತಿತ್ತು, ನಿಮಗೀಗಾದ್ರು ಸತ್ಯ ಏನು ಅಂತ ಗೊತ್ತಾಯ್ತಲ್ವಾ ಅಂತ ಇಲ್ಲಿ ಕುಸುಮ ಹೇಳ್ತಾರೆ ಸುನಂದಂಗೆ. ಈ ಕಡೆ ಪೂಜಾ ಮತ್ತು ಕಿಶನ್ ಮಾತಾಡ್ತಿರ್ತಾರೆ. ಪೂಜಾ ಹೇಳ್ತಾರೆ, ನೋಡು ಅಕ್ಕನ್ನ ಎಷ್ಟು ಸಮಸ್ಯೆ ಆಗಿ ಈಗ ಅವಳ ಮುಖದಲ್ಲಿ ಒಂದು ಸಮಾಧಾನದ ನಗು ಕಾಣ್ತಾ ಇದೆ ಅಂತ, ನನಗಂತೂ ಖುಷಿ ಆಯಿತು ಅಂತ ಪೂಜಾ ಹೇಳ್ತಾಳೆ. ಈ ಕಡೆ ಕಿಶನ್, ಹೌದೌದು ಇನ್ನು ಬಿಡು, ನನ್ನ ಪಾಡೆ ಕೇಳೋರು ಯಾರು, ಯಾಕೋ ಹಂಗೆ ಹೇಳ್ತಿದ್ದೆ, ಇನ್ನೇನು ಅಕ್ಕ ತಂಗಿ ಒಂದೇ ಮನೇಲಿ ಇರ್ತೀರಾ, ಅವರಂತೂ ಯಾವಾಗಲೂ ನಿನ್ನ ಪರನೇ, ಇನ್ನು ನನ್ನ ಗತಿ ಅಂತೂ ಕಿಶನ್ ಅಂತ ಈ ಕಡೆ ಪೂಜಾ ಹೇಳ್ತಾರೆ. ಅಷ್ಟೊತ್ತಿಗೆ ಎಲ್ಲ ಖುಷಿಲೇ ನಗಾಡ್ತಾ ಇರ್ತಾರೆ. ಈ ಕಡೆ ಕಾಮತ್ ಅವ್ರು ಹೇಳ್ತಾರೆ, ನನಗಂತೂ ತುಂಬ ಸಮಾಧಾನ ಆಗ್ತಾ ಇದೆ, ನನ್ನ ಮಗನ ಮದುವೆ ಆಗ್ತಿದೆ, ಮಹಾಲಕ್ಷ್ಮಿ ಅಂತ ಸೊಸೆ ನಮ್ಮನೆಗೆ ಬರ್ತಿದ್ದಾಳೆ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಈ ಕಡೆ ಆದಿನೂ ಅಷ್ಟೇ, ನನ್ನ ಕನಸನ್ನು ನೆರವೇರ್ತಿದೆ, ನಾನು ನನ್ನ ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂತ ತುಂಬ ಆಸೆ ಪಟ್ಟಿದ್ನೋ ಅಂಥವರೇ ಭಾಗ್ಯ ನನಗೆ ಸಿಕ್ಕಿದ್ದಾರೆ. ಯಾಕಂದರೆ ನಾವಿಬ್ಬರು ಗಂಡ ಹೆಂಡತಿಗಿಂತ ಒಳ್ಳೆ ಸ್ನೇಹಿತರಾಗಿರಬೇಕು ಅಂತ ನಾನು ಬಯಸಿದ್ದೆ, ಹಾಗೆಯೇ ನನಗೆ ಒಳ್ಳೆ ಗೆಳತಿಯಾಗಿಯೂ ಸಿಕ್ಕಿದ್ದಾರೆ ಅಂತ ಈ ಕಡೆ ಆದಿ ಹೇಳ್ತಾರೆ. ಕಡೆ ಭಾಗ್ಯನೂ ಹೇಳ್ತಾಳೆ, ನನ್ನ ಆಸೆ ಕನಸಂತೆಯೇ ಆಯಿತು, ಎಲ್ಲ ಗಂಡನೂ ಸಮಯ ಎಲ್ಲ ಹೆಂಡತಿಗೆ ಕೊಡಬೇಕು ಅಂತ ಏನಿರಲ್ಲ, ಆದರೆ ಸಮಯ ಹೆಂಡತಿಗೆ ಕೊಡಲಿ ಅನ್ನೋದಿತ್ತು, ಹಾಗೆಯೇ
ಪ್ರೀತಿನೂ ಅಷ್ಟೇ. ಆ ಥರ ಎಲ್ಲ ರೀತಿನಿ ಕೊಡೋ ಗೆಳೆಯ ನನಗೆ ನನ್ನ ಬಾಳಲ್ಲಿ ಸಿಕ್ಕಿದ್ರು ಅಂತ ಈ ಕಡೆ ಭಾಗ್ಯ ಹೇಳ್ತಾಳೆ. ಕಡೆ ಕಿಶನ್ ಹೇಳ್ತಾನೆ, ಪುರೋಹಿತ್ರೆ ಬೇಗ ಮಾಂಗಲ್ಯ ಧಾರಣೆ ಮಾಡಿಸಿ, ಇಲ್ಲಾಂದರೆ ಇವರೆಲ್ಲ ಹೀಗೆ ಮಾತಾಡ್ತಿರ್ತಾರೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಪುರೋಹಿತರು ತಗೊಳ್ಳಿ ತಗೊಳ್ಳಿ ಅಂತ ಗಟ್ಟಿ ಮೇಳ ಹೇಳ್ತಾರೆ. ಆದಿ ಕೊನೆಗೂ ಭಾಗ್ಯನಿಗೆ ತಾಳಿ ಕಟ್ಟೇ ಬಿಡ್ತಾರೆ. ಅಷ್ಟೊತ್ತಿಗೆ ಗುಂಡಣ್ಣ, ಹಬ್ಬ ನಂಗಂತೂ ಖುಷಿ ಆಯಿತು, ನಾನು ಅನ್ಕೊಂಡಂಗೆ ನಿಮ್ಮಿಬ್ರದ್ದು ಮದುವೆ ಆಯಿತು ಅಂತ ತುಂಬ ಅವರಿಬ್ಬರು ಮಧ್ಯೆ ಬಂದು ಖುಷಿಯಾಗಿ ಹೇಳ್ತಾನೆ. ಆದರೆ ತನ್ವಿ ಮಾತ್ರ, ನಾನು ಅವತ್ತು ಹೇಳಿದ್ದೆ ನನಗೆ ಮದುವೆ ಒಪ್ಪಿಗೆ ಇಲ್ಲ ಅಂತ, ಇವತ್ತು ಹೇಳ್ತಿದ್ದೀನಿ ನನಗಂತೂ ಈ ಮದುವೆ ಒಪ್ಪಿಗೆ ಇಲ್ಲ, ನಾನಂತೂ ಈ ಮದುವೆನ ಒಪ್ಪಲ್ಲ. ನಿಮ್ಮ ಖುಷಿಗೋಸ್ಕರ ಅಪ್ಪನ ಕೆಟ್ಟೋರು ಅಂತ ನೀವು ಪ್ರೂವ್ ಮಾಡಿದ್ರು, ಆದರೆ ಯಾವ ಕಾರಣಕ್ಕೂ ನಮ್ಮಪ್ಪ ಕೆಟ್ಟೋರಲ್ಲ ಅಂತ ಬೇಜಾರಲ್ಲಿ ಈ ಕಡೆ ತನ್ವಿ ಹೋಗ್ತಾಳೆ. ಅಷ್ಟೊತ್ತಿಗೆ ಪುರೋಹಿತರು ಬೇರೆ ಶಾಸ್ತ್ರಗಳನ್ನ ಶುರು ಮಾಡೋಣ ಅಂತ ಹೇಳ್ತಾರೆ. ಹ್ಞೂ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಕಡೆ ತನ್ವಿ ಬೇಜಾರಲ್ಲಿ ಕೂತಿರ್ತಾಳೆ. ಪೂಜಾ ಅವಳನ್ನ ನೋಡಿ ಮಾತಾಡ್ಸೋಕ್ಕೆ ಅಂತ ಹೋಗ್ತಿರುವಾಗ ಕುಸುಮ, ಎಲ್ಲಿಗೆ ಹೋಗ್ತಿದ್ಯಾ ಪೂಜಾ ಅಂದಾಗ, ತನ್ವಿ ಒಬ್ಬಳೇ ಕೂತಿದ್ದಾಳತ್ತೆ, ಅವಳು ಬೇಜಾರಲ್ಲಿದ್ದಾಳೆ, ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಬೇಡ, ಅವಳು ಅವ್ರ ಅಪ್ಪನ ಬೈಲಿ ತುಂಬ ಒಳ್ಳೆಯನು ಅಂತ ಭ್ರಮೇಲಿದ್ಲು, ಏನೇನೋ ಆಗುತ್ತೆ ಅಂತ ಆಸೆ ಪಟ್ಟಿದ್ಲು, ಆದರೆ ಆ ಭ್ರಮೆಯಿಂದ ಅವಳಿಗೆ ಹೊರಗೆ ಬರೋಕ್ಕೆ ಸ್ವಲ್ಪ ಸಮಯ ಬೇಕು, ಅವಳಿಗೂ ಟೈಮ್ ಕೊಡೋಣ, ಎಲ್ಲ ಸರಿ ಆಗುತ್ತೆ, ನೀನು ಹೋಗಿ ಕೂತ್ಕೋ ಅಂತ ಹೇಳ್ತಾರೆ. ಇಷ್ಟು ಅಣ್ಣ ಬಂದು, ಅಪ್ಪ ಅಮ್ಮ ನಾನು ಇದನ್ನು ಮಾಡ್ತೀನಿ ಅಂದಾಗ ಪುರೋಹಿತರು ಹೇಳ್ತಾರೆ, ಬೇಡ ಮಗ, ಇದು ಅಪ್ಪ ಅಮ್ಮ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ, ಯಾಕೆ, ನಾನು ಮಾಡಿದರೆ ಏನಾಗುತ್ತೆ ಅಂತ ಹಠ ಹಿಡಿತಿರ್ತಾನೆ. ಅಷ್ಟೊತ್ತಿಗೆ ಕುಸುಮ ಇದ್ದಳು, ಗುಂಡಣ್ಣ, ನಿಂಗಿದೆಲ್ಲ ಅರ್ಥ ಆಗಲ್ಲ, ಬಾ, ನೀನು ಮಾಡೋದಲ್ಲ, ನಿನಗೂ ಹಾಗೆ ಮಾಡಬೇಕು ಅಂತ ಅನಿಸಿದರೆ ಹೇಳು, ನಿಂಗೂ ಒಂದು ಪುಟ್ಟ ಹುಡುಗಿನ ನೋಡಿ ಮದುವೆ ಮಾಡಿಸ್ತೀನಿ, ಇಲ್ಲೇ ಮಂಟಪದಲ್ಲೇ ಮದುವೆ ಮಾಡ್ತೀನಿ, ಆಗ ನೀನು ಆ ಹುಡುಗಿ ಸೇರಿ ಈ ಶಾಸ್ತ್ರಗಳನ್ನೆಲ್ಲ ಮಾಡಿವ್ರಂತೆ ಹೇಳ್ತಾರೆ. ಅಷ್ಟೊತ್ತಿಗೆ ಅಜ್ಜಿ ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ. ಈ ಕಡೆ ಆದಿ ಹೇಳ್ತಾನೆ, ಸರಿ ಪುಟ, ಬಾ ನೀನು ಈ ಕಡೆ ನನ್ನ ಪಕ್ಕ ನಾನು ನಿಮ್ಮಮ್ಮನ ಕೈ ಹಿಡ್ಕೊಂಡು ಈ ಶಾಸ್ತ್ರನ ಮಾಡ್ತಿರ್ತೀನಿ, ನೀ ನನ್ನ ಪಕ್ಕ ನನ್ನ ಕೈ ಹಿಡ್ಕೊ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಈ ಕಡೆ ಕುಸುಮ ಹೇಳ್ತಾರೆ ಧರ್ಮಂಗೆ, ದೇವರು ಎಷ್ಟೇ ಕಷ್ಟ ಕೊಟ್ಟರು ಮುಂದೊಂದು ದಿನ ಒಳ್ಳೆಯದೇ ಮಾಡ್ತಾ ಅನ್ನೋಕ್ಕೆ ಇದೇ ಸಾಕ್ಷಿ. ನಮ್ಮ ಭಾಗ್ಯ ಎಷ್ಟು ಕಷ್ಟಪಟ್ಟಿದ್ಲು, ನಮ್ಮ ತಾಂಡವ್ ಜೊತೆ ಎಷ್ಟು ಜೀವನದಲ್ಲಿ ದುಃಖನೇ ನೋಡಿದ್ಲು, ಆದರೆ ಇನ್ನಾರು ದೇವರು ಕಣ್ಬಿಟ್ಟು ಒಳ್ಳೇದು ಮಾಡಿದ್ನಲ್ಲ, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಹೌದು, ದೇವರು ಎಷ್ಟೇ ಕಷ್ಟ ಕೊಟ್ಟರು ಮುಂದೊಂದು ದಿನ ಒಳ್ಳೇದು ಮಾಡ್ತಾನೆ ಅನ್ನೋಕ್ಕೆ ಇದೇ ಸಾಕ್ಷಿ ಅಂತ ವಿಠಲ್ ಅವರು ಸಹ ಹೇಳ್ತಾ ಇರ್ತಾರೆ. ಆದರೆ ಸುನಂದ, ಈ ತಾಂಡವು ಈ ಥರ ಮೋಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅವನು ತುಂಬ ಒಳ್ಳೆಯವನಾಗಿದ್ದಾನೆ ಅಂತ ಅಂದ್ಕೊಂಡಿದ್ದ, ಆದರೆ ಇದು ಮೋಸ, ತಾಂಡವ್ ಈ ಥರ ಮಾಡಿದ್ನಲ್ಲ ಅಂತ ಸುನಂದ ಬೇಜಾರು ಮಾಡ್ಕೊತಿರ್ತಾರೆ. ಇಲ್ಲಿ ಎಲ್ಲ ರೀತಿ ಶಾಸ್ತ್ರಗಳು ನಡೀತಾ ಇರುತ್ತೆ. ಅಷ್ಟೊತ್ತಿಗೆ ಹಿಂದೆ ಕೂತಿರೋ ಜನ, ಅಲ್ಲ ಇವರು ಇವ್ರನ್ನ ಮದುವೆ ಆಗ್ತಿದ್ದೀರಲ್ಲ, ಯಾವಕ್ಕಿರ್ಬೋದು, ಇಷ್ಟು ದೊಡ್ಡ ಶ್ರೀಮಂತರು ಬೇರೆ, ಹುಡುಗ ಮತ್ತು ನೋಡೋಕ್ಕೂ ಚೆನ್ನಾಗಿದ್ದಾನೆ, ಆದ್ರೂ ಈ ಗಂಡನ್ನು ಪೊಲೀಸ್ ಸ್ಟೇಷನಿಗೆ ಕಳಿಸಿದವಳು, ಅದು 2 ಮಕ್ಕಳು ತಾಯಿನ ಮದುವೆ ಆಗ್ತಿದ್ದಾರಲ್ಲ, ಏನಿರ್ಬೋದು ಅಂತ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಬಿಡ್ರಿ, ನಮಗ್ಯಾಕೆ, ಅವ್ರವ್ರ ವಿಚಾರ ನಮಗ್ಯಾಕೆ ಅದೆಲ್ಲ ಅನ್ನೋಗ, ಹೆಂಗ್ರಿ ಸುಮ್ಮನೆ ಇರೋಕ್ಕಾಗುತ್ತೆ, ದೊಡ್ಡ ಶ್ರೀಮಂತರು ಅಂತ ಹೇಳ್ತಾರೆ, ಏನಾರು ಹುಡುಗನಿಗೇನಾರು ಕಾಯಿಲೆಗಳಿರ್ಬೋದೇನೋ, ಹಾಗಾಗಿ ಅದನ್ನು ಮುಚ್ಚುಮರೆ ಮಾಡೋಕ್ಕೆ ಮದುವೆ ಆಗ್ತಿದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇದನ್ನೆಲ್ಲ ಕಾಮತ್ ಅವರು ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಏನೋ ಕಾಂಟ್ರಾಕ್ಟ್ ಮದುವೆ ಇರಬೇಕು ಕಣ್ರಿ, ಹಾಗಾಗಿ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇನ್ನೂ ಆ ಮಾತೇ ಮುಗಿಯಲ್ಲ, ಬರೀ ಬೇಡಾಗಿದ್ದೇ ಮಾತಾಡ್ತಾ ಇರ್ತಾರೆ. ಅದು ಅಲ್ಲದೆ ಮೊನ್ನೆ ನಾನೊಂದು ರೀಲ್ಸ್ ನೋಡಿದೆ ಕಣ್ರಿ, ಫಸ್ಟ್ನೇ ಗಂಡನ್ನು ಸಾಯಿಸಿ ಎರಡನೇ ಗಂಡನ್ನು ಮದುವೆ ಆದ್ಲು ಕಣ್ರಿ ಆಸ್ತಿಗೋಸ್ಕರ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಅದೆಲ್ಲ ಕೇಳಿ ಮೀನಾಕ್ಷಿಗೆ ಒಂಥರ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಕನ್ನಿಕಾ, ಏನತ್ತೆ ಇಷ್ಟಕ್ಕೆ ಮುಖ ಬಾಡಿಸ್ಕೊಂಡ್ರೆ ಏನು ಪ್ರಯೋಜನ, ಇನ್ನು ಕೇಳೋದು ಬೇಕಾದಷ್ಟಿದೆ ಅಂತ ಕನ್ನಿಕಾ ಮೀನಾಕ್ಷಿಗೆ ಹೇಳ್ತಾಳೆ. ಏನು ಹೇಳ್ತಿದ್ದ ಅಂತ ಮೀನಾಕ್ಷಿ ಕೇಳ್ತಾರೆ. ಅಯ್ಯೋ, ಪಿಕ್ಚರ್ ಅಭಿಮೇ ಬಾಕಿ ಅತ್ತೆ, ಈಗಷ್ಟೇ ಮದುವೆ ಆಗಿದೆ, ಜನ ಮಾತಾಡೋಕ್ಕೆ ಇನ್ನೂ ತುಂಬ ಇದೆ, ಇದು ಬರೀ ಸ್ಟಾರ್ಟಿಂಗ್ ಅತ್ತೆ ಅಂತ ಕನ್ನಿಕಾ ಮೀನಾಕ್ಷಿಗೆ ಹೇಳ್ತಾಳೆ. ಆದಿ ಬ್ರದರಿಗೆ ಅದು ಮೊದಲನೇ ಮದುವೆ, ಆದರೆ ಆ ಭಾಗ್ಯಂಗೆ ಇದು ಮೊದಲನೇ ಮದುವೆ ಅಲ್ಲ ಅತ್ತೆ, 2 ಮಕ್ಕಳು ತಾಯಿ, ಇಷ್ಟು ಸಾಕಲ್ಲ ಈ ಜನಗಳು ನಮ್ಮ ಮುಖಕ್ಕೆ ಮಸಿ ಬಳಿಯೋಕ್ಕೆ. ಅದು ಅಲ್ಲದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಅಷ್ಟೇ, ಇನ್ಮೇಲೆ ನಮ್ಮದು ರೆಸ್ಪೆಕ್ಟ್ ಎಲ್ಲ ಡಸ್ಟ್ಬಿನ್ನಿಗೆ ಹಾಕಿ ಈ ಲೋ ಕ್ಲಾಸ್ ಜನಗಳ ಜೊತೆ ಮಾತಿಗೆ ಅಡ್ಜಸ್ಟ್ ಆಗಬೇಕು. ಕಡೆ ಕಿಶನ್ಗೆ ಸಿಟ್ಟು ಬಂದು, ಅತ್ತೆಗೆ ಏನೇನೋ ಹೇಳಬೇಡ ಕನ್ನಿಕಾ,
ಭಾಗ್ಯದ್ಗೆ ಮತ್ತು ಆದಿ ಬ್ರೋ ಮಿಡಲ್ ಕ್ಲಾಸು ರಿಚ್ಚು ಅಂತ ದುಡ್ಡೆಲ್ಲ ನೋಡಿ ಮದುವೆ ಆದವರಲ್ಲ. ಅವರು ಮನ್ಸಾರೆ ಇಷ್ಟಪಟ್ಟಿದ್ದು. ಮನಸ್ಸುಗಳ ಮುಂದೆ ಈ ನಿನ್ನ ದುಡ್ಡು ಆಸ್ತಿ ಯಾವುದೂ ಇಲ್ಲ ಅಂತ ಹೇಳ್ತಾನೆ ಕಿಶನ್. ಅಷ್ಟೊತ್ತಿಗೆ ನೀನು ಅಷ್ಟೇ ಅಲ್ಲ, ಮಿಡಲ್ ಕ್ಲಾಸ್ನೇ ಮದುವೆ ಆಗಿದ್ದಲ್ಲ, ನೀನು ಅವ್ರ ಥರನೇ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾಕು, ಬರೀ ರಿಚ್ಚು ಅಂತ ಎಲ್ಲ ನೋಡೋದು, ಲೈವ್ ಆಗಿ ನಿನ್ನೆ ಕಾಣ್ತಿದೆಯಲ್ಲ, ನಿನಗೆ ಮನಸ್ಸಾಕ್ಷಿ ಅನ್ನೋದಿಲ್ಲ, ಮನಸ್ಸು ಮುಖ್ಯ ಅಲ್ಲ, ಬರೀ ದುಡ್ಡು ಆಸ್ತಿ ಅನ್ನೋದೇ ಮುಖ್ಯ ಅಂದಾಗ ಕನ್ನಿಕೆ ಸಿಟ್ಟು ಬಂದು ಅಲ್ಲಿಂದ ಎದ್ದು ಹೋಗೋಕ್ಕೆ ನೋಡ್ತಾಳೆ. ಅಷ್ಟೊತ್ತಿಗೆ ಕಾಮತ್ ಅವರು, ಕನ್ನಿಕಾ ಎಲ್ಲಿ ಹೋಗ್ತಿದ್ಯಾ, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ. ಕನ್ನಿಕಾ ಮತ್ತೆ ಸುಮ್ಮನೆ ಕೂರ್ತಾಳೆ. ಆ ಕಡೆ ಕಾಮತ್ ಅವರು ಅವರಿಬ್ಬರು ಹೆಂಗಸಿಗೆ ಸರಿ ಬೈತಾರೆ. ಏನು ಮಾತಾಡ್ತಿದ್ದೀರಾ, ಆನೆ ಮುಂದೆ ಹೋಗ್ತಿರುತ್ತೆ, ನಾಯಿ ಈ ಕಡೆ ಬೊಗಳುತ್ತಿದೆ. ನಾಯಿ ಬೊಗಳುತ್ತು ಅಂತ ಆನೆ ಬೊಗಳಲ್ಲ, ಯಾಕಂದರೆ ಆನೆ ಗತ್ತು ಆನೆಗೆ. ಹಾಗೆಯೇ ನಮ್ಮ ಭಾಗ್ಯ ಮತ್ತು ಆದಿ ಯಾವ ಥರ ಹೇಗಿದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಿಮ್ಮೆಲ್ಲ ಅಭಿಪ್ರಾಯ ತಗೊಂಡು ಮದುವೆ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಸರಿಯಾಗಿ ಕಾಮತ್ ಅವ್ರು ಹೇಳ್ತಾರೆ. ಈ ಕಡೆ ಮೀನಾಕ್ಷಿ ಹೇಳ್ತಾಳೆ, ನಾನು ಎಷ್ಟು ಹೇಳಿದೆ ಈ ಆದಿಗೆ ಇವಳನ್ನ ಮದುವೆ ಆಗೋದು ಬೇಡ ಅಂತ, ಕೇಳಲೇ ಇಲ್ಲ. ಈಗ ನೋಡಿದರೆ ಒಬ್ರೊಬ್ರು ಒಂದೊಂದು ಮಾತಾಡೋದನ್ನ ಕೇಳುವಂತಾಗಿದೆ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಈ ಕಡೆ ಪುರೋಹಿತರು ಹೇಳ್ತಾರೆ, ಈಗ ಇಲ್ಲಿ ಮದುವೆದು ಎಲ್ಲ ಕಾರ್ಯನೂ ಮುಗೀತು ಅಂತ ಪುರೋಹಿತರು ಹೇಳ್ತಾರೆ. ಈ ಕಡೆ ಆದಿ ಮತ್ತು ಭಾಗ್ಯ ಪುರೋಹಿತರ ಹತ್ರ ಆಶೀರ್ವಾದನ ತಗೊಳ್ತಾರೆ. ಮತ್ತು ಕುಸುಮ ಬಂದು ಹೇಳ್ತಾರೆ, ಭಾಗ್ಯ ಒಂದೊಳ್ಳೆ ಸಮಯ ಕೊಡಿ ಭಾಗ್ಯನಿಗೆ, ಅವಳು ಅತ್ತೆ ಮನೆಗೆ ಹೋಗೋಕ್ಕೆ ಒಂದೊಳ್ಳೆ ಗಳಿಗೆನ ನೋಡಿ ಹೇಳಿ ಅಂತ ಹೇಳ್ತಾರೆ. ಸರಿ ಅಂತ ಪುರೋಹಿತರು ಹೇಳ್ತಾರೆ. ಗುಂಡಣ್ಣ ಬಂದು ನಾವೆಲ್ಲ ಒಂದು ಒಳ್ಳೆ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಹೇಳ್ತಾರೆ. ಎಲ್ಲರೂ ಬನ್ನಿ ಬನ್ನಿ ಅಂತ ಗುಂಡಣ್ಣ ಕರಿತಾ ಇರ್ತಾನೆ. ಈ ಕಡೆ ಗುಂಡಣ್ಣ ಕನ್ನಿಕನಿಗೆ ಬಂದು ಆಂಟಿ ಬನ್ನಿ ಫೋಟೋ ತಗೊಳ್ಳೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕನ್ನಿಕಂಗೆ ಸಿಟ್ಟು ಬಂದು, ಯಾರನ್ನೋ ಆಂಟಿ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾಳೆ. ಅಯ್ಯೋ ಆಂಟಿ ಅಂತ ಹೇಳ್ತೀನಿ, ಅಜ್ಜಿ ಅಂತ ಹೇಳ್ತೀನಿ, ಅದಕ್ಕೆ ಕರೆದೆ ಅಂದಾಗ ಸುಮ್ಮನೆ ಹೋಗೋ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗುಂಡಣ್ಣ ಮನಸಲ್ಲೇ ಹೇಳ್ತಾರೆ, ಇವ್ರನ್ನ ಆಂಟಿ ಅಂತ ಕರೆದಿದ್ದಕ್ಕೆ ಸಿಟ್ಟು ಬಂತು ಅಥವಾ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಹೇಳಿದ್ದಕ್ಕೆ ಸಿಟ್ಟು ಬಂತು ಅಂತ ಆ ಕಡೆ ಮೀನಾಕ್ಷಿನ ನೋಡಿ ಸುಮ್ಮನೆ ಹೋಗ್ತಾಳೆ. ಈ ಕಡೆ ತನ್ವಿನ ಕರೆಯೋಕ್ಕೆ ಅಂತ ಗುಂಡಣ್ಣ ಬರ್ತಾನೆ. ಬಾ ಅಕ್ಕ, ಎಲ್ಲರೂ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಹೇಳ್ತಾರೆ. ತನ್ವಿ, ಸುಮ್ಮನೆ ಹೋಗು ಗುಂಡಣ್ಣ, ಇಲ್ಲಾಂದರೆ ನಿನಗೆ ಸರಿ ಹೊಡಿತೀನಿ ಅಂತ ಹೇಳ್ತಾರೆ. ಸರಿ ಅಂತ ಅಲ್ಲಿಂದನೂ ಬೇಜಾರು ಮಾಡಿಕೊಂಡು ಕುಸುಮನ ಹತ್ರ ಬಂದು, ಅಜ್ಜಿ ನಾನೊಂದು ಫ್ಯಾಮಿಲಿ ಫೋಟೋ ತೆಗಿಯೋಣ ಅಂತ ಎಲ್ಲರನ್ನೂ ಕರಿತಿದ್ದೀನಿ, ಆದರೆ ಯಾರೂ ಬರ್ತಿಲ್ಲ ಅಂತ ಗುಂಡಣ್ಣ ಹೇಳ್ತಾನೆ. ಓ, ಒಳ್ಳೆ ಕೆಲಸ, ಫ್ಯಾಮಿಲಿ ಫೋಟೋ ಒಂದು ತಗೊಳ್ಬೇಕು, ಒಳ್ಳೆ ಫ್ಯಾಮಿಲಿ ಫೋಟೋನ ನಾವು ತಗೊಳ್ಳೋಣ ಅಂತ ಕುಸುಮ ಇಲ್ಲಿ ಗುಂಡಣ್ಣಂಗೆ ಹೇಳ್ತಾಳೆ. ದಿನನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ ಗುಂಡಣ್ಣ, ಹಾಗಾಗಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯ ಆದಿ ಮಾತಾಡ್ತಾರೆ ಇರ್ತಾರೆ. ನನಗಂತೂ ಈಗ ಎಷ್ಟೋ ಸಮಾಧಾನ ಆಯಿತು ಅಂತ ಭಾಗ್ಯ ಹೇಳ್ತಾರೆ. ಇರಲಿ ಬಿಡಿ, ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ, ಇನ್ನು ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕುಸುಮ ಬಂದು ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಬನ್ನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿನ ಕರೀತಾರೆ. ಇಲ್ಲ, ನಾನು ಬರಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರಲ್ಲ ಅಂತ ಮೀನಾಕ್ಷಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಮತ್ತು ತನ್ವಿನ ಎಲ್ಲ ಕರಿತಿರ್ತಾರೆ. ಬಾರಮ್ಮ, ಯಾಕಲ್ಲಿ ಬೇಜಾರಲ್ಲಿ ಕೂತ್ಕೊಂಡಿದ್ಯಾ, ಬಾ ಫ್ಯಾಮಿಲಿ ಫೋಟೋ ಒಂದು ತಗೊಳ್ಳೋಣ ಬಾ ಅಂತ ತನ್ವಿನ ಎಲ್ಲ ಕರಿತಾ ಇರ್ತಾರೆ. ತನ್ವಿ ಸಿಟ್ಟಲ್ಲೇ ಬಂದು ನಿಂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲೆಲ್ಲ ಜನಗಳು ಏನೇನೋ ಮಾತಾಡ್ತಿದ್ದಾರೆ. ಈ ತಾಂಡವ್ ಈ ಥರ ಮೋಸ ಮಾಡಬಾರ್ದು, ಭಾಗ್ಯ ಎಷ್ಟು ಒಳ್ಳೆಯವಳು ಅಂಥವಳನ್ನ ಹೋಗಿ ಆ ತಾಂಡವ್ ಮತ್ತೆ ಮೋಸ ಮಾಡಿಬಿಟ್ನಲ್ಲ, ಏನಿರ್ಬೋದು ಅಂತೆಲ್ಲ ಕೇಳಿ ತನ್ವಿಗೆ ಬೇಜಾರಾಗಿ ಅಲ್ಲಿಂದ ಓಡ್ತಾಳೆ. ಅವಳನ್ನ ನೋಡಿ ಎಲ್ಲರೂ ನಿಲ್ಲಿ ಅಂದ್ರೂ ಅವಳು ಅಲ್ಲಿಂದ ಓಡೋಗ್ತಾಳೆ. ಈ ಕಡೆ ಕನ್ನಿಕಾ ತನ್ವಿ ಓಡೋದನ್ನ ನೋಡಿ ತನ್ವಿ ಕೂತಿರೋ ಕಡೆ ಬಂದು, ಏನು ತನ್ವಿ ಯಾಕೆ ಹೀಗಾದೆ, ಗೊತ್ತಾಯಿತು ನಿಮ್ಮ ಅಮ್ಮ ಆದಿಯವ್ರನ್ನ ಬ್ರದರ್ನ ಮದುವೆ ಆಗಿದ್ದಕ್ಕೆ ಬೇಜಾರಾಯಿತಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತನ್ವಿ ಇದ್ದಳು, ನನಗೆ ಯಾರ್ದು ಹೆಲ್ಪು ಬೇಡ ಅಂತ ಹೇಳ್ತಾರೆ. ಇನ್ಯಾರು ನಿನಗೆ ಗತಿ, ಯಾರೂ ಇಲ್ಲ, ಪಪ್ಪ ನೋಡಿದರೆ ಜೈಲಿಗೆ ಸೇರಿಕೊಂಡಿದ್ದಾರೆ, ಇನ್ನು ಅಮ್ಮನ ಬೇರೆ ಮದುವೆ ಆಗ್ತಿದ್ದಾರೆ, ಈಗನೇ ಎಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಮತ್ತೆ ಬೇರೆ ನೀನು ಹಿಂಗಿದ್ರೆ ಹೇಗೆ ಅಂತ ಇಲ್ಲಿ ಬೇಕು ಅಂತಲೇ ಕನ್ನಿಕಾ ತನ್ವಿ ತಲೆಯಲ್ಲಿ ಏನೇನೋ ತುಂಬ್ತಾ ಇರ್ತಾಳೆ. ಈಗ ಅಪ್ಪನಂತೂ ಕಳ್ಕೊಂಡಿದ್ದೆ, ಈಗ ಅಮ್ಮನೂ ಕಳ್ಕೊಳ್ತೀಯ ಅಂತ ಕನ್ನಿಕಾ ಹೇಳೋತ್ತಿಗೆ, ಏನು ಹೇಳ್ತಿದ್ದೀರಾ, ನಾನು ಯಾಕೆ ಅಮ್ಮನ ಕಳ್ಕೊಂಡ್ಲಿ ಅಂತ ಹೇಳ್ತಾ ಇಲ್ಲಿ ಕನ್ನಿಕಾ ತನ್ವಿ ತಲೆಗೆ ಏನೇನೋ ತುಂಬ್ತಾ ಇರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ಮಹಾ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.